ಅಮ್ಮ, ಕೇಕ್ ಕಟ್ ಮಾಡಿದ್ರಲ್ಲ, ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತಚ್ಚು. ಅದೇ ಸ್ವಲ್ಪ ಬೇಜಾರಾಗ್ಬಿಡ್ತು ರೀ. ಯಾಕ್ರಿ ನೀವು ಆ ಒಡವೆ ಎಲ್ಲ ತೆಗೆದ್ರಿ? ಅದ್ ಬಿಡು ಸ್ವೀಟಿ, ಅದೆಲ್ಲ ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಸಾಲ ಎಲ್ಲ ನಾನು ತೀರ್ಸ್ಬಿಡ್ತೀನಿ, ಆಯ್ತಾ? ಆಯ್ತು ರೀ. ಅಮ್ಮ, ಯಾಕಮ್ಮ ನೆಕ್ಲೆಸ್ ಬಿಟ್ಬಿಟ್ರಿ? ಹಾಕೊಂಡೇ ಇರ್ಬೋದಲ್ಲ? ಅಯ್ಯೋ ಅಚ್ಚು, ನೆಕ್ಲೆಸ್ ಎಲ್ಲ ಹಾಕೊಂಡೇ ಇರೋದಲ್ಲ. ಫಂಕ್ಷನ್ ಅಂದ್ರೆ ಹಾಕೋಬೇಕು, ಆಮೇಲೆ ತೆಗ್ದಿಟ್ಬಿಡ್ಬೇಕು, ಇಲ್ಲಾಂದ್ರೆ ಕಟ್ಟಾಗ್ಬಿಡತ್ತೆ. ಹೌದಮ್ಮ. ಅಚ್ಚು, ಇವತ್ತು ಬರ್ತ್ಡೇ ಅದು ಇದು ಅಂತೆಲ್ಲ ಮಾಡ್ಬಿಟ್ಟು ನೀನು ಎಕ್ಸಾಮಿಗೆ ಓದ್ಲೇ ಇಲ್ಲ. ಅಮ್ಮ, ಹೌದಮ್ಮ, ನಾನೇನು ಓದ್ಲೇ ಇಲ್ಲ. ಏನ್ ಮಾಡ್ತೀಯ ಅಚ್ಚು? ಅದಕ್ಕೆ ಹೇಳೋದು ಡೈಲಿ ಕುತ್ಕೊಂಡು ಓದ್ಬೇಕು ಅಂತ ಅಂದ್ಬಿಟ್ಟು. ಡೈಲಿ ಕುತ್ಕೊಂಡು ಡೈಲಿ ಮಾಡೋ ಅಂತದ್ದು ಓದಿದ್ರೆ ನಿನಗೆ ಈ ಕಷ್ಟ ಆಗ್ತಾ ಇರ್ಲಿಲ್ಲಲ್ಲ? ಅಮ್ಮ, ಅದೆಲ್ಲ ಏನು ಟೆನ್ಷನ್ ಬೇಡಮ್ಮ. ನಾನು ಡೈಲಿನೇ ಓದ್ಕೊಂಡಿದ್ದೀನಿ. ನೀನು ನೋಡಕ್ಕೆ ಕಾಣೋದಿಲ್ಲ ಅಷ್ಟೇ. ನೋಡಮ್ಮ, ಅವರು 3 hours ಕೊಡ್ತಾರೆ ಎಕ್ಸಾಮ್ ಬರೆಯಕ್ಕೆ. ನಾನು 1 hour ಅಲ್ಲೇ ಬರ್ದು ಮ್ಯಾಮ್ ಕೈಯಲ್ಲಿ ಪೇಪರ್ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ನೋಡ್ಬೇಕಾದ್ರೆ ನೀವು ಅದೇನ್ ಎಕ್ಸಾಮ್ ಬರೀತೀಯೋ ಏನೋ ಅಚ್ಚು. ಏನಾಯ್ತಚ್ಚು? ಮೀನಾ, ನಿಮ್ಗೆ ಗಿಫ್ಟ್ ಕೊಟ್ಲಲ್ಲ? ಅಯ್ಯೋ ಹೌದಲ್ಲ, ಪಾಪ ಹುಡುಗಿ ಹೋಗುವಾಗ್ಲೂ ಹೇಳೋದ್ಲು, ಆಂಟಿ ಗಿಫ್ಟ್ ಓಪನ್ ಮಾಡಿ ಅಂತ ಅಂದ್ಬಿಟ್ಟು. ಅದು ದೊಡ್ಡಮ್ಮನ ಮನೆಯಲ್ಲೇ ಇದೆ. ಅಮ್ಮ, ಈಗಲೇ ಹೋಗಿ ಆ ಗಿಫ್ಟ್ ತಗೊಂಡ್ಬಂದು ಓಪನ್ ಮಾಡ್ತೀನಿ. ಅಚ್ಚು, ಈಗ 10:30 ಆಯ್ತು ಟೈಮು. ಎಲ್ಲ ಮಲ್ಗಿರ್ತಾರೆ, ಸುಮ್ಮನೆ ಇರು, ನಾಳೆ ತಂದ್ರೆ ಆಯ್ತು. ಅಮ್ಮ, ಏನನು? ಅಮ್ಮ, ನಾಳೆ ಬೆಳಗ್ಗೆ ಬೇಗ ಎಬ್ಸಿ ಅಮ್ಮ, ನಾನು ಸ್ವಲ್ಪ ಓದ್ಬೇಕು. ಆಯ್ತನು. ಅಮ್ಮ ಅಮ್ಮ, ನಾನು ಅಷ್ಟೇ ನಾಳೆ ಓದ್ಬೇಕು. ಬೆಳಗ್ಗೆ ಬೇಗ ಎಬ್ಸಮ್ಮ. ಅಕ್ಕ ಎಬ್ಸ್ತೀರಾ? ಅದಕ್ಕಿಂತ ಮುಂಚೆನೆ ಎಬ್ಸ್ಬಿಡಮ್ಮ ನನ್ನನ್ನ. ಆಯ್ತಚ್ಚು. ನೀನ್ ಮಾತ್ರ ಅಮ್ಮನ ಹತ್ರ ಒಳ್ಳೆ ಹುಡುಗಿ ಅಂತ ಹೆಸರು ತೆಗಿತೀಯಾ? ನಾನು ಅಕ್ಕ. ನನ್ ಗಂಡ ಅನಾಥ ಅನ್ಕೊಂಡಿದ್ದೆ. ಈಗ ಯಾವ್ದೋ ಹೊಸದಾಗಿ ಅಕ್ಕ ಅಂತ ಬಂದಿದ್ದಾಳೆ. ಮಾಡ್ತೀನಿ. ಅಚ್ಚು, ಅಯ್ಯಪ್ಪ, ಅಮ್ಮ ಬಂದ್ಬಿಟ್ರು. ನಾನು ನಿದ್ದೆ ಮಾಡ್ತಾ ಇರೋದು ನೋಡಿದ್ರೆ ಅಷ್ಟೇ. Write 5 sentences about Bommai Kolu. 5 sentences about Bommai Kolu. It is celebrated in September and October. Bommai means doll and Kolu means display. It is decorated during Navaratri. ಅಮ್ಮ, ನೀವ್ಯಾವಾಗ ಬಂದ್ರಮ್ಮ? ನಾನು ಆಗ್ಲೇನೆ ಬಂದ್ಬಿಟ್ಟೆ ಅಚ್ಚು. ಅಚ್ಚು, ಟೀ ಮಾಡ್ಕೊಡ್ಲಾ? ಅಮ್ಮ, ಟೀನಾ? ಟೀ ಕುಡಿಯಕ್ಕೆ ಒಂದು 10 ನಿಮಿಷ ಆಗತ್ತೆ ಅಮ್ಮ. ಟೈಮ್ ವೇಸ್ಟ್ ಆಗತ್ತಮ್ಮ. ನನಗೆ ಟೀ ಬೇಡ ಅಮ್ಮ, ನಾನು ಓದ್ಬೇಕು. ಹೌದಾ ಅಚ್ಚು? ಸರಿ. ಯಾಕೆ ನೀನು ಇಲ್ಲಿ ಕುತ್ಕೊಂಡಿದ್ಯಾ? ಅಕ್ಕನೊಟ್ಟಿಗೆ ಹೋಗಿ ಕುತ್ಕೋಬೋದಲ್ಲ ಅಲ್ಲಿ? ಅದು ಅಮ್ಮ, ಅದು ನನಗೆ ಚಳಿ ಆಗ್ತಿದ್ಯಾ, ಅದಕ್ಕೆ ಅಲ್ಲಿ ಕುತ್ಕೊಂಡು ಓದಕ್ ಸರಿಯಾಗಲ್ಲ. ಅದಕ್ಕೆ ಇಲ್ಲೇ ಕುತ್ಕೊಂಡು ಓದೋಣ ಅಂತ ಬೆಡ್ಶೀಟ್ ಎತ್ಕೊಂಡು ಕುತ್ಕೊಂಡು ಓದ್ತಾ ಇದ್ದೀನಿ ಅಮ್ಮ. ಆಯ್ತಚ್ಚು, ಓದು. ಆಯ್ತಮ್ಮ, ನೀವ್ ಹೋಗಿ ಅಮ್ಮ, ನೀವ್ ಹೋಗಿ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಇನ್ನೆಲ್ಲಿ ಮಲ್ಕೊಳ್ಳೋದಚ್ಚು? ಎದ್ದಾಯ್ತಲ್ಲ, ಹೋಗಿ ಟಿಫನ್ ಮಾಡ್ತೀನಿ, ಆಯ್ತಾ? ಆಯ್ತಮ್ಮ. ಅಪ್ಪ, ಅಮ್ಮ ಹೋಗ್ಬಿಟ್ರು. ಅಚ್ಚು, ಏನಮ್ಮ ಸುಮ್ಮನೆ ಟಾರ್ಚರ್ ಮಾಡ್ತೀರಾ? ಸ್ವಲ್ಪ ಸುಮ್ಮನೆ ಇರಿ ಅಮ್ಮ. ನಿದ್ರೆ ಮಾಡ್ಬೇಕು, ನಿದ್ರೆ ಬರ್ತಾ ಇದೆ. ಶಿವನೇ, ಅಚ್ಚು ಒಳ್ಳೆ ಕತೆ ಅಚ್ಚು ನಿಂದು. Kolu is a tapping 7 or 9 steps. Kolu is covered with white cloths. ಅಚ್ಚು ಅಚ್ಚು, ನಿನ್ನ ಆಕ್ಟಿಂಗ್ ಸಾಕಚ್ಚು. ಅಕ್ಕ ಎದ್ದು ಬೆಳಗ್ಗೆ ಓದ್ತೀನಿ ಅಂತ ಹೇಳಿದಕ್ಕೆ ನೀನು ನನ್ನ ನೆಪ್ಸು ಅಂತ ಅಂದ್ಬಿಟ್ಟು ಎದ್ದೋಳಿದ್ದು, ಆಯ್ತಾ? ನೀನ್ ನಿಜಾಗ್ಲೂ ಓದಕ್ಕೆ ಎದ್ದಿಲ್ಲ ಅಚ್ಚು. ಅಕ್ಕನ್ ನೋಡ್ಬಿಟ್ಟು ಹೊಟ್ಟೆ ಉರಿ ಪಟ್ಟಿ ಬೆಳಗ್ಗೆ ಎದ್ದಿದ್ದಾಯ್ತಾ? ಅಮ್ಮ, ಅದು
ಒಳ್ಳೆ ಕತೆ ಅಚ್ಚು ನಿಂದಂತೂ. ಸರಿ ತಡಿ, ಟೀ ತಗೊಂಬರ್ತೀನಿ. ಎಲ್ಲ ನೋಡ್ಬಿಟ್ರು ಅಮ್ಮ ನಾನ್ ನಿದ್ರೆ ಮಾಡ್ತಾ ಇರೋದು. ಇನ್ನ ಅಕ್ಕನ ಹತ್ರ ಎಲ್ಲ ಹೇಳ್ತಾರೆ. ಅಮ್ಮ ಹೋದ್ರು, ಇನ್ನ ಮತ್ತೆ ತಿರುಗಿ ಬರ್ತಾರಂತ ಯಾರಿಗ್ ಗೊತ್ತು. ಅದಕ್ಕೆ ನಾನ್ ನಿದ್ರೆ ಮಾಡ್ದೆ. ಅಕ್ಕ, ಸ್ವೀಟಿ, ಅದೇನ ಹುಡುಗಿ ಗಿಫ್ಟ್ ಕೊಟ್ಲಲ್ಲ ರಾತ್ರಿ, ಅಲ್ಲೇ ಬಿಟ್ಟು ಬಂದ್ಬಿಟ್ರಿ. ಅದಕ್ಕೆ ತಾಂಬಂದೆ, ತಗ. ಹೌದಕ್ಕ, ರಾತ್ರಿ ಅಚ್ಚು ಬಂದು 10:30ಗೆ ತರ್ತೀನಂತ ಹೇಳಿದ್ಲು. ನಾನೇ ಬೇಡ, ಇಷ್ಟೊತ್ತಿಗೆ ಮಲಗಿರ್ತಾರಂತ ಹೇಳಿದೆ. ಹೌದಾ ಸ್ವೀಟಿ? ಸರಿ, ಓಪನ್ ಮಾಡು, ಅದ್ರಾಗ ಏನಿದೆ ಅಂತ ನೋಡೋಣ. ಓಪನ್ ಮಾಡ್ಬೋದಕ್ಕ? ಓಪನ್ ಮಾಡಿದ್ರೆ ಅಚ್ಚು ಬಂದು ಕೂಗ್ತಾಳೆ. ರಾತ್ರಿಯಿಂದ ಹೇಳ್ತಿದ್ದಾಳೆ ನಾನೇ ಆ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಯ್ಯೋ ಶಿವನೇ, ಬೇಡ ಸ್ವೀಟಿ, ಅವಳೇ ಬಂದು ಓಪನ್ ಮಾಡ್ಲಿ. ಇನ್ಯಾರು ಅವಳ ಹತ್ರ ಮಾತ್ ಕೇಳೋದು? ದಡಮ್ಮ, ನೀವು ತಾನೇ ಓಪನ್ ಮಾಡಿ ಕೇಳಿದ್ರಿ, ಯಾಕತ್ರ ಮಾಡಿದ್ರಿ ಅಂತಂದ್ಬಿಟ್ಟು ನನ್ನ ಹತ್ರ ಬಂದು ಮಾತಾಡ್ತಾಳಪ್ಪ. ತಾಯಿ ಬೇಡ, ಹಂಗೆ ಇಟ್ಬಿಡು. ಅವಳೇ ಸ್ಕೂಲಿಂದ ಬಂದು ಓಪನ್ ಮಾಡಿದ್ಮೇಲೆ ಅದ್ರಲ್ಲಿ ಏನಿದೆ ಅಂತ ನೋಡೋಣ. ಆಯ್ತಕ್ಕ. ಸರಿ ಸ್ವೀಟಿ, ಬರ್ತೀನಿ. ಸ್ಟೂಡೆಂಟ್ಸ್, ಕ್ವಶನ್ ಪೇಪರ್ ಎಲ್ಲ ಸಿಕ್ಕಿದೆಯಲ್ಲ, ಕರೆಕ್ಟ್ ಆಗಿ ಆನ್ಸರ್ ನ ಬರೀರಿ, ಆಯ್ತಾ? ಫಸ್ಟ್ ಹೆಡ್ಲೈನ್ ನ ರೀಡ್ ಮಾಡಿ ಆಮೇಲೆ ಆನ್ಸರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ, ಕ್ವಶನ್ ಓದ್ಬಿಟ್ಟು, ಆಯ್ತಾ? ಯಾರು ಕ್ವಶನ್ ಬರೆದು ಆನ್ಸರ್ ಬರಿಬೇಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರಬೇಡಿ. ನಂಬರ್ಸ್ ಹಾಕಿ, ಆಯ್ತಾ? ಕ್ವಶನ್ ನಂಬರ್ ಹಾಕಿ ಆನ್ಸರ್ ಬರೀರಿ. ಕೊಟ್ಟಿರೋ ಟೈಮ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ, ಆಯ್ತಾ? ಬರೀರಿ. ಅಯ್ಯೋ, ಏನಿದು? ಕ್ವಶನ್ ಪೇಪರ್ ನೋಡ್ತಾ ಇದ್ರೆ ತಲೆನೇ ತಿರುಗ್ತಾ ಇದೆ. ನಾನು ಓದಿದ್ ಯಾವುದು ಬರ್ಲಿಲ್ಲ, ಈಗ ಏನ್ ಮಾಡೋದು? ಹೋಯ್ತು ಹೋಯ್ತು, ಈ ಸಲ ಇಂಗ್ಲಿಷ್ ಅಲ್ಲಿ ನಾನು ಫೇಲೆ. ನಮ್ಮ ಅಮ್ಮನ ಹತ್ರ ಬೇರೆ ಆ ತರ ಡೈಲಾಗ್ ಬಿಟ್ಬಿಟ್ಟು ಬಂದೆ. ಈಗ ನಾನು ಹೋಗಿ ಏನ್ ಮಾಡ್ತೀನಿ? ಅಮ್ಮ ಕ್ವಶನ್ ಪೇಪರ್ ಇಟ್ಕೊಂಡು ಆನ್ಸರ್ ಕೇಳ್ತಾರೆ, ಏನ್ ಮಾಡೋದು? ಇವಳೆಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಬರೀತಾ ಇದ್ದಾಳೆ, ನಾನ್ ಮಾತ್ರ ಏನು ಬರೀದೆ ಕುತ್ಕೊಂಡಿದ್ದೀನಿ. ಏನ್ ಮಾಡೋದು? ಹೇ ಜೂಲಿ, ಜೂಲಿ ಇಲ್ಲಿ ನೋಡಿಲಿ. ಹೇ ಜೂಲಿ, ಹೇ ಪರ್ಕಿ, ಏ ಪರ್ಕಿ ಕಡ್ಡಿ ಇಲ್ಲಿ ನೋಡು. ಹೇ ಯು ಬ್ಲಾಡಿ, ನನ್ನ ನೀನು ಪರ್ಕಿ ಅಂತ ಕರೀತೀಯಾ? ನನ್ನ ಆಗ್ಲಿಂದ ನಿನ್ನ ಜೂಲಿ ಜೂಲಿ ಅಂತಾನೆ ಕರ್ದೆ, ನೀನೇ ತಿರುಗ್ಲಿಲ್ಲ. ಅದಕ್ಕೆ ಪರ್ಕೆ ಅಂತ ಕರೆದಿದ್ದು. ಯೋ ಬ್ಲಾಡಿ, ಏನಂತ ಹೇಳು? ಈ ಜೂಲಿ, ಮ್ಯಾಮ್ ಫಸ್ಟ್ ಒನ್ ಅಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಫಸ್ಟ್ ಕ್ವಶನ್ ಇದೆಯಲ್ಲ, ಅದು ಆನ್ಸರ್ ಏನು? ಯೋ ಬ್ಲಾಡಿ, ನನಗೆ ಗೊತ್ತಿಲ್ಲ, ಹೋಗಿ. ಜೂಲಿ ಇಲ್ಲಿ ನೋಡೆ, ಪ್ಲೀಸ್ ಒಂದೇ ಒಂದು ಕ್ವಶನ್ ಆನ್ಸರ್ ಮಾತ್ರ ಹೇಳ್ಕೊಟ್ಬಿಡು, ಆಮೇಲೆ ಇರೋಂಥ 4 ಕ್ವಶನ್ಗೆ ನಾನೇ ಹುಡುಕಿ ಬರೀತೀನಿ, ಪ್ಲೀಸ್. ನನ್ನನ್ನ ಬೊಯ್ಯಕ್ಕೆ ಬಿಡ್ತಾ ಇಲ್ಲ ಅಲ್ಲ ನೀನು? ಡಿಸ್ಟರ್ಬ್ ಮಾಡ್ತಾ ಇದೀಯಾ? ತಡಿ, ನಾನು ಮಂದಾಗಿನಿ ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಹಿಂಗೆ ಸುಮ್ಮನೆ ಕುತ್ಕೋ, ಆಯ್ತಾ? ಇಲ್ಲ ಅಂದ್ರೆ ನೋಡು, ನನ್ನನ್ನ ಬರೆಯಕ್ ಬಿಡ್ತಾ ಇಲ್ಲ ಮ್ಯಾಮ್, ಕಾಪಿ ಮಾಡಕ್ಕೆ ನನ್ನ ಹತ್ರ ಕೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ನೀನು ನನ್ನ ಮಾವನ್ ಮಗಳಾಗಿರೋದ್ರಿಂದ ಸುಮ್ಮನೆ ಬಿಡ್ತಾ ಇದ್ದೀನಿ. ನೋಡ, ಸೈಜಲ್ಲಿ ಇದ್ದಾಳೆ, ನನ್ಗೆ ಆವಾಜ್ ಆಗ್ತಾ ಇದ್ದಾಳೆ. ಚೆನ್ನಾಗಿ ಓದ್ಕೊಂಡ್ ಬಂದಿದ್ರೆ ಈ ತರ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡದೇ ಇರ್ತಾ ಇರ್ಲಿಲ್ಲ. ಇವನೆಲ್ಲ ಹಿಂಗ್ ಬರಿತಾ ಇದ್ದಾನೆ. ಅಭಿ, ಹಾಯ್ ಹಾಯ್, ಅಭಿ ಅಭಿ. ಏನೋ ಸೋಡಾ ಬುಡ್ಡಿ? ಅಭಿ, ಪ್ಯಾಸೇಜ್ ಕೊಟ್ಟಿದಾರಲ್ಲ, ಅದರಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಹೇಳ್ಕೊಡ್ತೀಯಾ? ನಾನು ನಿಮಗೆ ಸಂಜೆ ಚಾಕ್ಲೇಟ್ ಕೊಡಿಸ್ತೀನಿ. ನನಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಅದು ನಾನು ಈ ಕ್ವಶನ್ಗೆ ಆನ್ಸರ್ ಬರೀಲಿಲ್ಲ ಅಂದ್ರೆ ಮ್ಯಾಮ್ ಕ್ಯಾಕರ್ಸಿ ಮಕ್ಕಕ್ಕೆ ಹೋಗಿದ್ದಾರೆ ಗೊತ್ತಾ? ಅದಕ್ಕೆ ಪ್ಲೀಸ್ ಕಣೋ, ಹೇಳ್ಕೊಡೋ. ಹೇಳ್ಕೊಡ್ಬೇಕಾ? 4 ದಿನದ ಹಿಂದೆ ಕಾರ್ ತಗೊಂಡ್ಬಂದ್ಬಿಟ್ಟು ನನ್ನ ಹತ್ರ ಹೆಂಗ್ ಮಾಡ್ದೆ ಒಂದ್ಸಲ ಯೋಚನೆ ಮಾಡಿ ನೋಡು. ಲೋಲೋ ಅಭಿ, ಪ್ಲೀಸ್ ಕಣೋ, ಅಂತರ ಮಾಡ್ಬೇಡ ಕಣೋ. ಈ ಟೈಮಲ್ಲಿ ಈ ತರ ಮಾಡಿದ್ರೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಪ್ಲೀಸ್ ಕಣೋ, ಹೇಳ್ಕೊಡೋ. ನಾನ್ ತುಂಬಾ ಬಿಸಿ ಇದೀನಿ, ಯಾರ ಹತ್ರ ಮಾತಾಡಕ್ಕೆ ಟೈಮೇ ಇಲ್ಲ. ಎಷ್ಟು ಮಾಡ್ತಾನಂದ್ರೆ, ನನ್ನ ಹಿಂಗಡೆ ಚುಪ್ಪಿ ಕುತ್ಕೊಂಡಿದ್ದಾಳೆ, ಅವಳ ಹತ್ರ ಕೇಳಿದ್ರೆ ಹೇಳ್ಕೊಡ್ತಾಳೆ, ಆದ್ರೆ ತಿರುಗಿದ್ರೆ ಮ್ಯಾಮು ಬೈತಾರೆ, ಹೊಡಿತಾರೆ. ಏನ್ ಮಾಡೋದೀಗ? ಇವಳ ಹತ್ರ ಕೇಳೋಣ. ಏ ಲಿಲಿ, ಲಿಲಿ, ಬಿಳಿ ಜಿರ್ಲೆ, ಇಲ್ಲಿ ನೋಡಿ. ಎಲ್ರಿಗೂ ಅಡ್ಡಸ್ರಿಟ್ಟು ಕರೆದ್ರೇನೆ ಕಿವಿ ಕೆಲ್ಸತ್ತಾ ಅಂತ. ಏನಚ್ಚು? ಪ್ಯಾಸೇಜ್ ಇದೆಯಲ್ಲ, ಪ್ಯಾಸೇಜ್ ಗೊತ್ತಾ? ಅದರದ್ದು
ಫಸ್ಟ್ ಕ್ವಶನ್ಗೆ ಆನ್ಸರ್ ತೋರಿಸು. ನನಗೆ ಆನ್ಸರ್ ಗೊತ್ತಿಲ್ಲ ಅಚ್ಚು, ನಾನು ಕ್ವಶನ್ಗೆ ಕ್ವಶನ್ನೇ ಬರ್ದಿರ್ತಾ ಇದ್ದೀನಿ. ಇಂಥ ಫ್ರೆಂಡ್ಸ್ ಎಲ್ಲ ಇದ್ರು ಅಂದ್ರೆ ನಾನು ಉದ್ಧಾರ ಆದಂಗೆ. ಹಾಯ್ ಚುಪ್ಪಿ ಚುಪ್ಪಿ, ಇಲ್ಲಿ ನೋಡಿಲ್ಲಿ ಚುಪ್ಪಿ. ಚುಪ್ಪಿ ಚುಪ್ಪಿ, ಏನ್ ಗೊತ್ತಾ ಪ್ಯಾಸೇಜ್ ಇದೆಯಲ್ಲ, ಅದಕ್ಕೆ ಫಸ್ಟ್ ಕ್ವಶನ್ ಆನ್ಸರ್ ಹೇಳ್ಕೊಡು ಪ್ಲೀಸ್. ಅಚ್ಚು, ಮ್ಯಾಮ್ ಹಿಂಗಡೆಯಿಂದ ನೋಡ್ತಾ ಇದ್ದಾರೆ. ಏನು? ಮ್ಯಾಮ್ ಹಿಂಗಡೆಯಿಂದ ನೋಡ್ತಾ ಇದ್ದಾರೆ. ಕೇಳ್ತಾ ಇಲ್ಲ, ಸರಿಯಾಗಿ ಹೇಳು, ಬರೀತೀನಿ. ಮ್ಯಾಮ್ ಹಿಂಗಡೆಯಿಂದ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಅವಳು. ವಾಟ್ ಅಚ್ಚು? ಏನ್ ಮಾಡ್ತಾ ಇದೀಯಾ? ಏನ್ ಹೇಳಿದೀನಿ ನಾನು ನಿನಗೆ? ಕಾಪಿ ಮಾಡ್ತಾ ಇದೀಯಾ? ಎಲ್ಲರ ಹತ್ರ ಮಾತಾಡ್ತಾ ಇದೀಯಾ? ಎಕ್ಸಾಮ್ ಹಾಲಿಂದ ಮೊದಲು ಎದ್ದು ಹೊರಗಡೆ ಹೋಗು, ಹೋಗು. ಮ್ಯಾಮ್ ಸಾರಿ ಮ್ಯಾಮ್, ಯಾರ ಹತ್ರನೂ ಈಗ ಮಾತಾಡಲ್ಲ ಮ್ಯಾಮ್. ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅಚ್ಚು, ಇನ್ನ ನೀನ್ ಯಾರ ಹತ್ರನೂ ಮಾತಾಡಬಾರ್ದು. ನೀನಿಂದ ಎಲ್ರಿಗೂ ಡಿಸ್ಟರ್ಬ್ ಆಗ್ತಾ ಇದೆ ಇಲ್ಲಿ, ಆಯ್ತಾ? ನೀನೀಗ ನಿಂಗೆ ಏನ್ ಗೊತ್ತಿದೆ ಅದನ್ನ ಮಾತ್ರ ಬರ್ದು ಎದ್ದು. ಆಯ್ತು ಮ್ಯಾಮ್. ಇಂಗ್ಲಿಷ್ ಎಕ್ಸಾಮ್ ಏನು ಬರೀಲಿಲ್ಲ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಅಚ್ಚು, ಅವಳಿಗೆ ಮೀನಾ ಕೊಟ್ಲಲ್ಲ, ಗಿಫ್ಟ್ ಇದೆ ನೋಡು, ಅದು ಓಪನ್ ಮಾಡಿ ಏನಿದೆ ಅಂತ ನೋಡೋಣ. ನಿನ್ ದೊಡ್ಡಮ್ಮ ಬೇರೆ ಕೇಳ್ತಾನೆ ಇದ್ರು ಬೆಳಗ್ಗೆ. ಆಯ್ತಮ್ಮ. ಅಮ್ಮ ಗಿಫ್ಟ್ ಎಲ್ಲಿದೆ? ಅಲ್ಲೇ ಅಚ್ಚು, ಟಿವಿ ಹತ್ರ ಇದೆ ನೋಡು. ಅಲ್ಲಿ ಮೀನಾ ಕೊಟ್ಟಿದ್ದ ಗಿಫ್ಟ್ ಏನಿದೆ ಅಂತ ನೋಡ್ಬೇಕು. ಏನ್ ಕೊಟ್ಟಿರ್ಬೋದು ಅವಳು? ಇದೆಲ್ಲ ಒಂದ್ ಗಿಫ್ಟ್. ಅವ್ರ ಜನ್ಮದಲ್ಲಿ ಒಂದ್ಸಲನೂ ಯಾರಿಗೂ ಗಿಫ್ಟ್ ಅಂತಾನೆ ಕೊಟ್ಟಿರಲ್ವಾ ಅಂತ, ಅದಕ್ಕೆ ಈ ತರ ಕಿತ್ತೋಗಿರೋ ಅಂತ ಟೀ ಶರ್ಟ್ ನ ತಂದು ಕೊಟ್ಟಿದ್ದಾರೆ. ಛೀ. ಅಚ್ಚು, ಹೇಳಮ್ಮ, ಏನ್ ಕೂಗ್ತಾ ಇದೀಯಾ? ಅಮ್ಮ ಇಲ್ಲಿ ನೋಡಮ್ಮ, ಅಮ್ಮ ಇಲ್ಲಿ ನೋಡಮ್ಮ, ಅವ್ರು ಕೊಟ್ಟಿರೋ ಗಿಫ್ಟ್ ಯಾರಾದ್ರೂ ಈ ತರ ಗಿಫ್ಟ್ ಕೊಡ್ತಾರ ಅಮ್ಮ? ಅವ್ರು ಇನ್ನವರೆಗೂ ಯಾರಿಗೂ ಗಿಫ್ಟ್ ಅಂತಾನೆ ಕೊಟ್ಟಿಲ್ವಾ ಅಂತ, ಅದಕ್ಕೆ ಮನೆಯಲ್ಲಿ ಮಸಿ ಬಟ್ಟೆ ಇರತ್ತಲ್ಲ, ಅದನ್ನ ಬಾಕ್ಸ್ ಒಳಗೆ ಹಾಕಿ ತಗೊಂಬಂದು ಗಿಫ್ಟ್ ಅಂತ ಕೊಟ್ಟಿದ್ದಾರೆ. ಏನೋ ಮಿಸ್ ಆಗಿ ಕೊಟ್ಟಿರ್ಬೇಕಚ್ಚು, ಕೊಡಿಲ್ಲಿ ನೋಡೋಣ. ಅಮ್ಮ ಈ ಮಸಿ ಬಟ್ಟೆನ ಏನ್ ನೋಡ್ತೀರಮ್ಮ? ಸಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್